ಬೆಳಗಿನ ವಂದನೆಗಳು. ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ನಮ್ಮ ಸಮಾಜದ ಹಿರಿಯ ಜೀವಿಗಳು, ಸಮಾಜಕ್ಕಾಗಿ ಇವತ್ತಿಗೂ ಕೂಡ ಶ್ರಮಿಸ್ತಕ್ಕಂಥವರು, ದಾನವಂತರು ಆಗಿರ್ತಕ್ಕಂತಹ ಸನ್ಮಾನ್ಯ HR ಉಟ್ಟಿಗೆ ಅವರನ್ನು ಮತ್ತು ಭಾರತೀಯ ಜನತಾ ಪಾರ್ಟಿಯ ಮುಖಂಡರಾಗಿರ್ತಕ್ಕಂಥವರು ಮತ್ತು ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂತಹ ಸನ್ಮಾನ್ಯ ಆನಂದ್ ಕೆ ಮಂಡ್ಯ ಅವರನ್ನು, ರಾಜ್ಯ ಘಟಕದ ಯುವ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ನಂದು ಗಡಿಗೆ ಅವರನ್ನು ಮತ್ತು ಇನ್ನೋರ್ವ ನಮ್ಮ ಸಮಾಜದ ಯುವಕರಾಗಿರ್ತಕ್ಕಂತಹ ಬಸವರಾಜ್, ರಾಜ್ಯ ನಮ್ಮ ಸಮಾಜದ ಮುಖಂಡರು, ಯುವ ನಾಯಕರಾಗಿರ್ತಕ್ಕಂಥವರು ಮತ್ತು ಎಲ್ಲ ಮಾಧ್ಯಮರಿಗೆ ಮಿತ್ರರಿಗೆ ಶರಣಾರ್ಥಿಗಳು. ಇವತ್ತು ಕರ್ನಾಟಕದಲ್ಲಿ ಗಾಣಿಗ ಅಭಿವೃದ್ಧಿ ನಿಗಮ ಮಂಡಳಿ ಅನುಷ್ಠಾನ ನೋಂದಣಿ ಅಧಿಕೃತ ಕಚೇರಿಯ ಉದ್ಘಾಟನಾ ಸಮಾರಂಭ ಆಗಬೇಕು ಅಂತಕ್ಕಂಥ ಕನಸು ರಾಜ್ಯದೊಳಗಿರ್ತಕ್ಕಂಥ 85 ಲಕ್ಷಕ್ಕಿಂತ ಗಾಣಿಗರ ಕನಸು ಆಗಿತ್ತದು. ಆದರೆ ಇವತ್ತು ಅದು ಆಗಲಿಲ್ಲ ಅಂತಕ್ಕಂಥದ್ದು. ಯಾಕಪ್ಪ ಅಂತಂದರೆ ಹಿಂದಿನ ಭಾರತೀಯ ಜನತಾ ಪಾರ್ಟಿಯ ಬೊಮ್ಮಾಯಿಯವರ ನೇತೃತ್ವದ BJP ಸರ್ಕಾರ ಅಭಿವೃದ್ಧಿ ನಿಗಮ ಗಾಣಿಗ ಸಮಾಜಕ್ಕೆ ಸುಮಾರು 50 ವರ್ಷಗಳ ಹಿಂದೆಯೇ ಇದು ಶೋಷಣೆಗಳಿಗಾಗಿರ್ತಕ್ಕಂಥ ಸಮಾಜ ಮತ್ತು ದುರ್ಬಲವಾಗಿರ್ತಕ್ಕಂಥ ಸಮಾಜ, ಕಟ್ಟ ಕಡೆಯ ಗಾಣಿಗರು ಕೂಡ ಸುಧಾರಿಸಬೇಕು ಅಂತೇಳಿ ದೃಷ್ಟಿಯನ್ನಿಟ್ಟುಕೊಂಡು ಹಿಂದಿನ ಸರ್ಕಾರಗಳು 2A ಮೀಸಲಾತಿಯನ್ನು ಗಾಣಿಗರಿಗೆ ಕೊಟ್ಟಿರ್ತಕ್ಕಂಥದ್ದು. ಆದರೆ ಇವತ್ತು ಆ 2A ಮೀಸಲಾತಿ ಜೊತೆಗೆ ಇನ್ನೂ ಕೂಡ ಈ ಸಮಾಜ ಹಿಂದಿದೆ ಅಂತಕ್ಕಂಥದ್ದು ಮನಗಂಡು ಬೊಮ್ಮಾಯಿಯವರು ಅಭಿವೃದ್ಧಿ ನಿಗಮವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಆದರೆ 23ರ ಚುನಾವಣೆ ಒಳಗೆ ಅವರು ಸೋಲ್ಬೇಕಾಯ್ತು. ಸೋತ ತಕ್ಷಣ ಬಂದಿರತಕ್ಕಂಥ ಸಿದ್ದರಾಮಯ್ಯನ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇವತ್ತಿಗೂ ಕೂಡ 10 ರೂಪಾಯಿ ಅನುದಾನವನ್ನು ಗಾಣಿಗ ಸಮಾಜದ ಅಭಿವೃದ್ಧಿ ನಿಗಮಕ್ಕೆ ಇಟ್ಟಿಲ್ಲ ಅಂತಕ್ಕಂಥನ್ನು ನಮ್ಮಲ್ಲಿದೆ ಅಂತಕ್ಕಂಥದ್ದು. ಅದಕ್ಕೆ ಅದನ್ನು ಖಂಡಿಸಿ ನಾವು ದಿನಾಂಕ 18/12/2024 ಬುಧವಾರ ಬೆಳಗ್ಗೆ 10:30 ಗಂಟೆಗೆ ಸುವರ್ಣಸೌಧವನ್ನು ಮುತ್ತಿಗೆಯನ್ನು ಹಾಕಿ ಅಲ್ಲಿ ದೊಡ್ಡ ಪ್ರಮಾಣವಾಗಿರ್ತಕ್ಕಂಥ ಪ್ರತಿಭಟನೆಯನ್ನು ಕೂಡ ನಾವು ಹಮ್ಮಿಕೊಂಡಿರ್ತಕ್ಕಂಥದ್ದು. ಅಂದರೆ ಇವತ್ತು ಎಣ್ಣೆಯನ್ನು ತೆಗೆದು ಜಗತ್ತಿಗೆ ಬೆಳಕನ್ನು ಕೊಟ್ಟಿರ್ತಕ್ಕಂಥ ಗಾಣಿಗರು ಇವತ್ತಿಗೂ ತಮ್ಮ ಬಡತನ ರೇಖೆಗಿಂತ ಕೆಳವರ್ಗದೊಳಗೆ ಕೂಲಿ ಕಾರ್ಮಿಕರಾಗಿ ಮತ್ತು ಉದ್ಯೋಗ ಇರಲಾರ್ದ ಜೀವನವನ್ನು ಸಾಗಿಸ್ತಕ್ಕಂಥ ಕಾಲದೊಳಗೆ ಇವತ್ತು ಸಿದ್ದರಾಮಯ್ಯನವರು ಹಿಂದುಳಿದ ನಾಯಕರು, ಹಿಂದುಳಿದ ವರ್ಗದ ನಾಯಕರು ಅಂತೇಳಿ ಪದೇ ಪದೇ ಕುಟ್ಟಿ ಭಾಷಣ ಮಾಡ್ತಿರ್ತಾರೆ. ಆದರೆ ಇದೇ ಹಿಂದುಳಿದ ವರ್ಗದ 2A ಒಳಗೆ ಹುಟ್ಟಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರಿಗೆ ನಾವು ವಿನಂತಿ ಏನಪ್ಪ ಅಂತಂದರೆ, ನೀವು ಗಾಣಿಗ ಸಮಾಜಕ್ಕೆ ಸುಮಾರು ಒಂದು 500 ಕೋಟಿ ರೂಪಾಯಿ ಅನುದಾನವನ್ನು ಇಟ್ಟು ಈ ಗಾಣಿಗ ಸಮಾಜದ ಅಭಿವೃದ್ಧಿ ನಿಗಮಕ್ಕಿಟ್ಟು ಗಾಣಿಗ ಸಮಾಜವನ್ನು ಮೇಲೆತ್ತಲಿಕ್ಕೆ ನಿಮ್ಮ ಕೊಡುಗೆ ಕೊಡ್ರಿ ಅಂತಕ್ಕಂಥದ್ದು. ಮತ್ತು ನೀವೇನಾದರೂ 2-3 ದಿನದೊಳಗೆ ಕೊಡಲಿಲ್ಲ ಅಂದ್ರೆ ಸುಮಾರು ರಾಜ್ಯದೊಳಗೆ ಇರ್ತಕ್ಕಂಥ 85 ಲಕ್ಷಕ್ಕಿಂತ ಹೆಚ್ಚು ಗಾಣಿಗರು ನಾವು ಸುವರ್ಣಸೌಧವನ್ನು ಮುತ್ತಿಗೆಯನ್ನು ಹಾಕಿ ನಿಮಗೆ ಯಾವುದೇ ಕಾರ್ಯಕಲಾಪಗಳಾಗಲಾರ್ದಂಗೆ ನಾವು ತಡೆ ಹಿಡಿಬೇಕಾಗ್ತೈತಿ. ಅದಕ್ಕೆ ನೀವು ಏನಾದರೂ ಅನಾಹುತಗಳು ಬೆಳಗಾವಿ ಒಳಗೆ 18ನೇ ತಾರೀಕು ಆದವು ಅಂದ್ರೆ ಅದಕ್ಕೆ ಕಾರಣರು ಸಿದ್ದರಾಮಯ್ಯನವರು ಮತ್ತು ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥದ್ದನ್ನು ಈ ಸಂದರ್ಭದೊಳಗೆ ಹೇಳ್ತಾ, ಮತ್ತು ಬೆಳಗಾವಿ ಚಲೋ ಗಾಣಿಗರ ನಡೆ ಸುವರ್ಣದ ಕಡೆ ಅಂತಕ್ಕಂಥದ್ದು ಒಂದು ದೊಡ್ಡ ಕಾರ್ಯಕ್ರಮವನ್ನು ಅವತ್ತು ನಾವು ದೊಡ್ಡ ಪ್ರತಿಭಟನೆಯನ್ನು, ದೊಡ್ಡ ಪ್ರಮಾಣದ ಸುವರ್ಣಸೌಧ ಮುತ್ತಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಅದಕ್ಕೆ ಇನ್ನೂ ಹೆಚ್ಚಿನ ಸಂಖ್ಯೆ ಪ್ರತಿ ಜಿಲ್ಲೆ, ರಾಜ್ಯದ ಪ್ರತಿ ಮೂಲೆಗಳಿಂದಲೂ ಗಾಣಿಗ ಸಮಾಜದವರು ಎಲ್ಲರೂ ಕೂಡ ಅವತ್ತು ಆಗಮಿಸ್ತಾ ಇದ್ದಾರೆ. ಮತ್ತು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಸಮಾಜದ ಹಿರಿಯರಾಗಿರ್ತಕ್ಕಂಥ HR ಉಟ್ಟಿಗೆಯವರು ಕೂಡ ಒಂದೆರಡು ಮಾತುಗಳನ್ನು ಹಿಂದಿನ ಮುಖ್ಯಮಂತ್ರಿಗಳಾದ ದಿವಂಗತ ದೇವರಾಜ್ ಅರಸು ಅವರ ಮಂತ್ರಿಮಂಡಲದಲ್ಲಿದ್ದಂಥ LG ಹಾವನೂರವರು ಮೊಟ್ಟ ಮೊದಲನೇ ಹಿಂದುಳಿದ ಆಯೋಗದ ಅಧ್ಯಕ್ಷರು. ಅವರು ಗಾಣಿಗ ಸಮಾಜವನ್ನು ಹಿಂದುಳಿದ ಸಮಾಜ, ಇದು ಅತ್ಯಂತ ಹಿಂದುಳಿದ ಸಮಾಜ, ಇದನ್ನು 2Aದಲ್ಲಿ ಸೇರಿಸಬೇಕು. ಆಗಿನ ಕಾಲದಲ್ಲಿ 2A ಅಂತ ಇರಲಿಲ್ಲ, BCM ಬ್ಯಾಕ್ವರ್ಡ್ ಕಮ್ಯುನಿಟಿ ಅಂತಿತ್ತು. ಬ್ಯಾಕ್ವರ್ಡ್ ಕಮ್ಯುನಿಟಿ ಒಳಗೆ ಅನೇಕ ಜಾತಿಗಳನ್ನು ಸೇರಿಸಿದ್ರು, ಅದರೊಳಗೆ ಗಾಣಿಗ ಸಮಾಜವನ್ನು ಸೇರಿಸಿದ್ರು. ಮೊದಲೇ ಸಲುವಾಗಿ ಮೊದಲನೇ ಆಯೋಗದಲ್ಲೇ ಗಾಣಿಗ ಸಮಾಜ ಹಿಂದುಳಿದ ಸಮಾಜ ಅಂತ ಗುರುತಿಸಲಾಗಿದೆ. ತದನಂತರ ಬಂದ ಅನೇಕ ಹಿಂದುಳಿದ ಆಯೋಗಗಳು ಕೂಡ ಗಾಣಿಗ ಸಮಾಜವು ನಿಜವಾಗಲೂ ಹಿಂದುಳಿದ ಸಮಾಜದ ಅಂತ ತಿಳ್ಕೊಂಡು ಅದನ್ನು ಮುಂದುವರ್ಸ್ಕೊಂಡು ಬಂದಿದ್ದಾವೆ. 2023ನೇ ಇಸ್ವಿಯಲ್ಲಿ ಬೊಮ್ಮಾಯಿಯವರು
ಗಾಣಿಗ ಸಮಾಜವನ್ನು ಗಾಣಿಗ ಸಮಾಜಕ್ಕಾಗಿ ಗಾಣಿಗ ಸಮಾಜದ ಅಭಿವೃದ್ಧಿಗಾಗಿ ಗಾಣಿಗ ಸಮಾಜದ ಅಭಿವೃದ್ಧಿ ನಿಗಮವನ್ನು ಘೋಷಣೆ ಮಾಡಿದರು. ತದನಂತರ ಅವರು ಬಂದಂಥ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಸೋತು ಈಗ ಬಂದಂಥ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಜೀವಾದ ಹಿಂದುಳಿದ ವರ್ಗದ ಬಗ್ಗೆ ಕಳಕಳಿ ಇದ್ದರೆ ಗಾಣಿಗ ಸಮಾಜದ ಅಭಿವೃದ್ಧಿ ನಿಗಮಕ್ಕೆ ಸುಮಾರು 500 ಕೋಟಿ ರೂಪಾಯಿಗಳನ್ನು ಕೊಡಬೇಕು. ಯಾಕಂದರೆ ಗಾಣಿಗ ಸಮಾಜ ಈ ರಾಜ್ಯದಲ್ಲಿ ಸುಮಾರು 80 ರಿಂದ 85 ಲಕ್ಷ ಜನ ಇದ್ದಾರೆ. ಅವರಿಗೆ ಅನುಕೂಲ ಆಗಬೇಕು. ಅದರಲ್ಲಿ ಸಾಕಷ್ಟು ಜನ ಕಡು ಬಡವರಿದ್ದಾರೆ, ಕೂಲಿ ಕಾರ್ಮಿಕರಿದ್ದಾರೆ, ಗಾಣ ಹೊಡೆದು ಎಣ್ಣೆ ತೆಗೆಯೋರಿದ್ದಾರೆ. ಅದಕ್ಕೆ ಅದರ ಸಲುವಾಗಿ ನಮ್ಮ ಸ್ವಾಮೀಜಿಯವರ ನೇತೃತ್ವದಲ್ಲಿ ನಮ್ಮ ಸಮಾಜದ ಅನೇಕ ಜನರು 18ನೇ ತಾರೀಕರಂದು ಬೆಳಗಾವಿ ವಿಧಾನಸೌಧದಲ್ಲಿ ಸುವರ್ಣಸೌಧಕ್ಕೆ ಹೋಗಿ ಬೇಡಿಕೆಯನ್ನು ಮಂಡಿಸಲಿದ್ದಾರೆ. ಅದಕ್ಕೆ ಗಾಣಿಗ ಸಮಾಜದ ಎಲ್ಲ ಜನ, ಎಲ್ಲ ಗುರು ಹಿರಿಯರು ಎಲ್ಲರೂ ಬೆಂಬಲಿಸಿ ಅವತ್ತಿನ ದಿವಸ ಬೆಳಗಾವಿಗೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಸಿದ್ದರಾಮಯ್ಯರವರ ಮುಖಾಂತರ ನಮಗೆ ಈಗ ಕೊಡಬೇಕಾದ ಎಲ್ಲ ಅನುದಾನವನ್ನು ಬಿಡುಗಡೆ ಮಾಡಿಸಿಕೊಳ್ಳೋ ಸಲುವಾಗಿ ನಾವೆಲ್ಲರೂ ಪ್ರಯತ್ನಿಸಬೇಕಂತ ಹೇಳಿ ಎಲ್ಲ ಸಮಾಜ ಬಾಂಧವರನ್ನ ಕೇಳ್ಕೊತಾ ಇದ್ದೀನಿ. ಈ ಮಾಧ್ಯಮಗಳ ಮುಖಾಂತರ ನಾನು ಹೇಳುವುದೇನೆಂದರೆ, ಗಾಣಿಗ ಸಮಾಜ ಅತ್ಯಂತ ಹಿಂದುಳಿದ ಸಮಾಜ, ರಾಜಕೀಯವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಹಿಂದುಳಿದ ಸಮಾಜ. ಎಲ್ಲೋ ಒಬ್ಬಿಬ್ಬರು ಸಮಾಜದವರು ಎಲ್ಲೋ MLA MP ಇದ್ದರೂ ಸಹಿತ ಬರಳೆಣಿಕೆಯಷ್ಟು ಅದಾರ. ಆ ಬರಳೆಣಿಕೆಯಷ್ಟು ಇದ್ದಂಥ ಜನರಿಂದ ಕೂಡ ನಮಗೆ ಸಾಕಷ್ಟು ಸಹಕಾರ ಸಿಗಬೇಕು. ಅವರು ಈ ನಿಟ್ಟಿನಲ್ಲಿ ನಮಗೆ ಸಹಕಾರ ಮಾಡಬೇಕಂತ ಕೇಳಿಕೊಂಡು ನಾನು ತಮ್ಮೆಲ್ಲರಲ್ಲಿ ವಿನಂತಿಸಿ ನನ್ನ ಮಾತನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮೊದಲನೇದಾಗಿ ನಮ್ಮ ಸಮಾಜದ ಜಗದ್ಗುರುಗಳಾದ ಕಲ್ಲಿನಾಥರ ಪಾದಕ್ಕೆ ನಮಸ್ಕರಿಸುತ್ತಾ, ಆಗ ನಮ್ಮ ಹಿರಿಯರಾದಂತಹ ಹಿರಿಯ ಮುತ್ಯಾಜಿ ಇವರಿಗೂ ಪಾದಕ್ಕೆ ನಮಸ್ಕರಿಸುತ್ತಾ, ಆಗ ನಂದುಗಡಿಗೆ ಅವ್ರಿಗೂ ನಮಸ್ಕರಿಸುತ್ತಾ, ಬಸವರಾಜ ಮಡಿಯವ್ರಿಗೂ ನಮಸ್ಕರಿಸುತ್ತಾ, ಹಾಗೂ ಸುದ್ದಿಯನ್ನು ಅದ್ಭುತವಾಗಿ ಪ್ರಸಾರ ಮಾಡುವಂತಹ ಮಾಧ್ಯಮ ಮಿತ್ರರಿಗೂ ನಮಸ್ಕರಿಸುತ್ತಾ ನನ್ನ ಮಾತನ್ನು ಪ್ರಾರಂಭ ಮಾಡ್ತಿದ್ದೇನೆ. ಕರ್ನಾಟಕದಲ್ಲಿರುವ ಗಾಣಿಗ ಬಂಧುಗಳೇ, ವಿಜಯಪುರ ಜಿಲ್ಲೆಯಿಂದ ಮಾಧ್ಯಮ ಪ್ರಕಟಣೆಯನ್ನು ವಿಜಯಪುರ ಜಿಲ್ಲೆಯ ಗಾಣಿಗ ಸಮಾಜಕ್ಕೂ ಹಾಗೂ ಕರ್ನಾಟಕದಲ್ಲಿರುವ ಗಾಣಿಗ ಸಮಾಜಕ್ಕೂ ಒಂದು ಸಂದೇಶವನ್ನು ಕೊಡ್ತಿದ್ದೇವೆ. ಗಾಣಿಗರ ನಡೆ ಸುವರ್ಣಸೌಧದ ಕಡೆ ಎಂಬ ಹೋರಾಟವನ್ನು ನಾವೆಲ್ಲರೂ ಮಾಡೋಣ. ಬಂಧುಗಳೇ, ದಯಮಾಡಿ ಕೈ ಮುಗಿದುಕೊಂಡು ಕೇಳ್ಕೊಳ್ತಿದ್ದೇವೆ. ಅವರಿವರ ಮಾತಿಗೆ ಕಿವಿ ಕೊಡದೆ ಬಡತನದಲ್ಲಿರುವ ಗಾಣಿಗರು ಅಭಿವೃದ್ಧಿ ಹೊಂದಬೇಕಾದರೆ ಕಟ್ಟೆ ಕಡಿಗ ಗಾಣಿಗನು ಹೋರಾಟಕ್ಕೆ ಭಾಗಿಯಾಗಬೇಕು. ಆಗ ಮಾತ್ರ ನಮ್ಮ ಹಕ್ಕನ್ನು ನಮಗೆ ಕೊಡುತ್ತಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು. ಹಾಗೂ ಮಾಧ್ಯಮದ ಮುಖಾಂತರ ಹಿಂದುಳಿದ ವರ್ಗದ ಗಾಣಿಗ ಸಮಾಜದ ನಾಯಕರಿಗೂ ಕೇಳ್ಕೊಳ್ತಿದ್ದೇವೆ, ದಯಮಾಡು ಆ ಹೋರಾಟಕ್ಕೆ ನೀವು ಭಾಗಿಯಾಗಬೇಕು. ಹಾಗೂ ಹಿಂದುಳಿದ ವರ್ಗದ ಧೀಮಂತ ನಾಯಕ ಅಂತ ಹೇಳುತ್ತಿರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರೇ, ನೀವು ಹಿಂದುಳಿದ ವರ್ಗದ ನಾಯಕರಂತಿದ್ದೀರಿ. ವಿಜಯಪುರ ಜಿಲ್ಲೆಯಲ್ಲಿ ಮಾಧ್ಯಮದ ಮುಂದೆ ನಾವು ಹೇಳ್ತಿದ್ದೇವೆ, ನೀವು ನಿಜವಾಗಲೂ ಹಿಂದುಳಿದ ವರ್ಗದ ನಾಯಕರಾಗಿದ್ದರೆ ಅತಿ ಕಷ್ಟಪಡುತ್ತಿರುವ ಗಾಣಿಗ ಸಮುದಾಯಕ್ಕೆ, ಹಿಂದುಳಿದ ವರ್ಗದ ಗಾಣಿಗ ಸಮುದಾಯಕ್ಕೆ ಯಾಕೆ ನೀವು ಅಭಿವೃದ್ಧಿ ನಿಗಮವನ್ನು ಅನುದಾನ ಕೊಡ್ತಿರ್ಲಿಲ್ಲ? ನಿಮ್ಮ ಕೊಡುಗೆ ಏನು? 2015ರಲ್ಲಿ ನೀವು ಮುಖ್ಯಮಂತ್ರಿ ಆದಾಗ ಗಾಣಿಗ ಸಮಾಜಕ್ಕೆ ನಿಮ್ಮ ಕೊಡುಗೆ ಶೂನ್ಯ. ಈಗ 2024ರಲ್ಲಿ ನೀವು 23ರಲ್ಲಿ ನೀವು ಮುಖ್ಯಮಂತ್ರಿ ಆದ್ರಿ, ಈಗಲೂ ಗಾಣಿಗ ಸಮಾಜಕ್ಕೆ ಶೂನ್ಯ. ಯಾಕೆ ಸ್ವಾಮಿ ನಿಮ್ಮ ಪಕ್ಷವನ್ನು ನಾವು ಬೆಂಬಲಿಸಬೇಕು? ಯಾಕೆ ಸ್ವಾಮಿ ನಿಮ್ಮನ್ನು ಹಿಂದುಳಿದ ವರ್ಗ ನಾಯಕ ಅಂತ ನಮ್ಮ ಗಾಣಿಗ ಸಮಾಜ ಒಪ್ಕೋಬೇಕು? ಬೇರೆ ಸಮಾಜಗಳು ಹಿಂದುಳಿದ ವರ್ಗದ ನಾಯಕರಂತ ನಿಮ್ಮ ಒಪ್ಕೋಬಹುದು, ಆದರೆ ಗಾಣಿಗ ಸಮಾಜ ಎಂದಿಗೂ ನಿಮ್ಮನ್ನು ಹಿಂದುಳಿದ ವರ್ಗದ ನಾಯಕರಂತ ಒಪ್ಕೊಳ್ಳಿಕ್ಕೆ ಸಿದ್ಧ ಇಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯರವರೇ, ಆ ರೀತಿ ಒಪ್ಪಿಕೊಳ್ಳಬೇಕಾದರೆ ನೀವು ಈ ಕೂಡಲೇ ಗಾಣಿಗ ಅಭಿವೃದ್ಧಿ ನಿಗಮಕ್ಕೆ ಅನುದಾನ ಕೊಟ್ಟು ಗಾಣಿಗ ಸಮಾಜದವರು ನಮ್ಮವರೇ, ಹಿಂದುಳಿದ ಜನಾಂಗದವರೇ ಅಂತ ನೀವು ಸಂದೇಶ ಮೂಡಿಸಬೇಕಲ್ಲ. ಆದ್ದರಿಂದ ಗಾಣಿಗ ಬಂಧುಗಳೇ, ಎದ್ದೇಳಿ. 18ನೇ ತಾರೀಕು ಗಾಣಿಗರ ನಡೆ ಸುವರ್ಣಸೌಧದ ಕಡೆ ಎಂಬ ಹೋರಾಟಕ್ಕೆ ಸಿದ್ಧರಾಗಿ. ನೋಡಬಹುದು, ಎಲ್ಲ ಸಮುದಾಯಗಳು ತಮ್ಮ ಹುಳಿವಿನ ಪ್ರಶ್ನೆಗೆ ಅದ್ಭುತವಾಗಿ ಹೋರಾಟಗಳು ಮಾಡುತ್ತಿದ್ದಾವೆ.
ಗಾಣಿಗರು ನಾವು ಹೋರಾಟಗಾರರಂತ ತಿಳಿಸೋಣ ಬನ್ನಿ. ಆದ್ದರಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರೇ, ಅಭಿವೃದ್ಧಿ ನಿಗಮ ನೀವು ಕೊಡುವ ತನಕ ವಿಜಯಪುರ ಜಿಲ್ಲೆಯಲ್ಲೇ ನಿಮಗೆ ನಾನು ಧಿಕ್ಕಾರವನ್ನು ತಿಳಿಸಲು ಇಷ್ಟಪಡ್ತಿದ್ದೇನೆ. ನಿಮ್ಗೆ ಏನಾರ ಜೈಕಾರ ಬೇಕಂದ್ರೆ ಗಾಣಿಗ ಅಭಿವೃದ್ಧಿ ನಿಗಮಕ್ಕೆ ಅನುದಾನ ಕೊಡಬೇಕು ಮುಖ್ಯಮಂತ್ರಿ ಸಿದ್ದರಾಮಯ್ಯರವರೇ. ಬಂಧುಗಳೇ, ಆಗ ನಮ್ಮ ದೊಡ್ಡವರು ಹೇಳಿದ್ರು, ಹಿರಿಕರು ಹೇಳಿದ್ರು, ನಮ್ಮ ಸ್ವಾಮಿಗಳು ಹೇಳಿದ್ರು, ಹೋರಾಟ ಯಾವ ರೀತಿ ಇರಬೇಕೆಂದರೆ ನಮ್ಮ ಹೋರಾಟ ನ್ಯಾಯಬದ್ಧದ ಹೋರಾಟ, ಧರ್ಮದ ಬದ್ಧದ ಹೋರಾಟ, ಸತ್ಯದ ಹೋರಾಟ, ಗಾಣಿಗ ಸಮಾಜ ಅಭಿವೃದ್ಧಿ ಹೊಂದುವ ಹೋರಾಟ. ನಮ್ಮ ರಾಜಕಾರಣಿಗಳು ಯಾರಿದ್ದೀರಿ ದಯಮಾಡಿ ಸದನದಲ್ಲಿ ಧ್ವನಿ ಎತ್ತಿ. ಕಾರ್ಯಕ್ರಮಗಳಲ್ಲಿ ನಾನು ಗಾಣಿಗನೆಂದು ಹೇಳುವುದಷ್ಟಲ್ಲ, ಸದನದಲ್ಲಿ ನಾನು ಗಾಣಿಗನೇ, ಗಾಣಿಗ ಸಮಾಜಕ್ಕೆ ಅನ್ಯಾಯವಾಗಿದೆ, ಗಾಣಿಗ ಸಮಾಜಕ್ಕೆ ಅಭಿವೃದ್ಧಿ ನಿಗಮ ಕೊಡಿ, ಅನುದಾನವನ್ನು ಕೊಡಿ ಎಂದು ಟೇಬಲ್ ತೊಟ್ಟು ಮಾತಾಡಬೇಕು. ಯಾರು ಮಾತಾಡ್ತಾ ಇಲ್ಲ. ಅದಕ್ಕಾಗಿ ಕಟ್ಟೆ ಕಡೆಯ ಗಾಣಿಗರೇ, ಶಾಸಕರಿಗೂ ಒಂದು ಮತ, ಮುಖ್ಯಮಂತ್ರಿಗಳಿಗೂ ಒಂದು ಮತ, ಪ್ರಜೆಗಳಿಗೂ ಒಂದು ಮತ. ಅದೇ ರೀತಿ ಪ್ರಜೆಗಳು ಗೂಡಿಗೆ ನಿಂತರೆ, ಗಾಣಿಗ ಸಮಾಜದ ಹೋರಾಟಗಾರರು ಸಿಡಿದು ನಿಂತರೆ ಸರ್ಕಾರ ಮಂಡಿ ಊರಿ ಕೊಡಲೇಬೇಕು ಗಾಣಿಗ ಅಭಿವೃದ್ಧಿ ನಿಗಮಕ್ಕೆ ಅನುದಾನ. ಆ ರೀತಿ ಗುಡುಗಬೇಕು. ಗಾಣಿಗರ ಹೋರಾಟ ಗುಡುಗಬೇಕು, ನಡುಗಬೇಕು. ಸಿದ್ದರಾಮಯ್ಯರ ಸರ್ಕಾರ ನಡುಗಬೇಕು. ಆ ರೀತಿ ಹೋರಾಟಕ್ಕೆ ಭಾಗಿಯಾಗ್ತೀರಿ ಅಂತ ನಂಬಿ ಇಡೀ ಸಮಸ್ತ ಕರ್ನಾಟಕದ ಗಾಣಿಗರ ಪಾದಕ್ಕೆ ನಮಸ್ಕಾರ ಮಾಡುತ್ತಾ ಮತ್ತೆ ಹೇಳ್ತಿದ್ದೇವೆ, ಗಾಣಿಗರ ನಡೆ ಸುವರ್ಣಸೌಧದ ಕಡೆ ಎಂಬ ಸಂದೇಶದಲ್ಲಿ 18ನೇ ತಾರೀಕು ಹೋರಾಟ ಮಾಡೋಣ. ಬುಧವಾರ ಬನ್ನಿ ಗಾಣಿಗರೇ, ಎಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡೋಣ ಎನ್ನುತ್ತಾ ಮಾಧ್ಯಮದವರಿಗೆ ಮತ್ತೊಮ್ಮೆ ನಮಸ್ಕಾರ ಮಾಡುತ್ತಾ ಈ ಸುದ್ದಿಯನ್ನು ಅದ್ಭುತವಾಗಿ ನೀವು ಪ್ರಚಾರ ಮಾಡಿ ಅಂತ ಹೇಳ್ತಾ ನಮಸ್ಕಾರ ಮಾಡಿ ನಾನು ಮಾತು ಮುಗಿಸ್ತಿದ್ದೇನೆ. ಅಭಿವೃದ್ಧಿ ನಿಗಮ ಬೊಮ್ಮಾಯಿ ಅವರು ಮಾಡ್ಯಾರ. ನಾವು ದುಡ್ಡು ನೀಡ್ತಾ ಇಲ್ಲ. ಸಿದ್ದರಾಮಯ್ಯನವರು ದುಡ್ಡು ಇಡ್ಲಾರ್ಕ ಅಭಿವೃದ್ಧಿ ನಿಗಮ ನಾವು ಬೊಮ್ಮಾಯಿ ಅವರಿಗೆ ಮಾಡಂತ ಹೇಳಿಲ್ಲ ಸರ್. ಬೊಮ್ಮಾಯಿ ಅವರು ಈ ರಾಜ್ಯದೊಳಗೆ ಸಂದರ್ಶನವನ್ನು ಮಾಡಿ ಇನ್ನೂ ಈ ಸಮಾಜ ಹಿಂದೆ ಉಳಿದೈತಿ ಅನ್ನೋ ದೃಷ್ಟಿಯಿಂದನೇ ಅದು ಅಭಿವೃದ್ಧಿ ನಿಗಮ ಮಾಡಿದ್ದಾರೆ. ನಾವೇನ ಅದಕ್ಕೆ ಮೊದಲು ಸುವರ್ಣಸೌಧ, ವಿಧಾನಸೌಧ ಮುತ್ತಿಗೆ ಹಾಕಿ ನಮ್ಗೆ ಅಭಿವೃದ್ಧಿ ನಿಗಮ ಮಾಡ್ರಿ ಅಂತ ನಾವು ಎಲ್ಲಿ ದಾಖಲೆ ಮಾಡಿಲ್ಲ. ಅವನೂರವ್ರು ವರದಿ ಕೊಡಾಕ ಮತ್ತು ಅದಕ್ಕೆ ಮೊದಲು ನಾವು ವಿಧಾನಸೌಧ ಮುತ್ತಿಗೆ ಹಾಕಿ ನಮಗೆ 2A ಕೊಡ್ರಿ ನಾವು ಹಿಂದುಳಿದೇವತ್ತು ಕೇಳಿಲ್ಲ. ಕರೆ ಸಂದರ್ಶನ ಮಾಡಿ ಅವನೂರವ್ರು ಸಂದರ್ಶನ ಕೊಡೋದ್ರಿಂದನೇ ನಮಗೆ 2A ಮೀಸಲಾತಿ ಕೊಟ್ಟಾರ. ಈಗಾದರೂ ನಮ್ಮದೇನು ಬೊಮ್ಮಾಯಿ ಅವರು ಮಾಡಿರ್ತಕ್ಕಂಥ ಅಭಿವೃದ್ಧಿ ನಿಗಮಕ್ಕೆ ದುಡ್ಡು ಇಡ್ರಿ ಅಂಥೇಳಿ ಅವ್ರಿಗೆ ಹೇಳಿದ್ರು ಇಲ್ಲ. ಅದನ್ನು ಪ್ರತಿಭಟನೆ. ಈಗ ತಾಯಿ ಕೆಲಸ ಮಾಡ್ತಿರ್ತಾವೆ, ಆವಾಗ ಮಗು ಅಳ್ತಿರ್ತೈತಿ, ಮಗು ಹತ್ತಾಗ ಇವಾಗ ಹಾಲು ಕುಡಿಸ್ತಾರೆ. ಹಂಗೆ ಅವರು ಕಣ್ಣು ಮುಚ್ಚಿ ಕೂತಾರ, ಕಣ್ಣು ತೆಗಿಸ್ಬೇಕಂತ ನಮ್ಮ ಪ್ರತಿಭಟನೆ ಮಾಡಿ ನಾವು ಸುವರ್ಣಸೌಧಕ್ಕೆ ಇದು ಮಾಡಕತ್ತೀವಿ. ಎಷ್ಟು ವರ್ಷದಿಂದ ಸ್ಯಾಂಕ್ಷನ್ ಆಗಿದೆ ಅಭಿವೃದ್ಧಿ ನಿಗಮ? ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಿದ್ದಾಗ ಅವಾಗ ಆಗಿತ್ತು. जुड़े रहिएगा आपके अपने चैनल बीजापुर समय के साथ।